ओम स्मृतेश्च ओम अहमात्मा गुडाकेश सर्वभूताशय स्थितः गामाविश्य च भूतानि धारयाम्यहमोजसा इत्यादि स्मृतेश्च न च अप्रामाणिकं कल्प्यम्. ಒಂದನೇ ಅಧ್ಯಾಯದ ಎರಡನೇ ಪಾದದ 6ನೇ ಸೂತ್ರ ನಾವೀಗ ನೋಡ್ತಾ ಇದ್ದೀವಿ. ಮೊದಲು ತತ್ವ ಪ್ರದೀಪ ನೋಡಿದ್ವಿ ಈ ಬಾರಿ. ಈಗ ತತ್ವ ಪ್ರಕಾಶಕ ನೋಡಬೇಕಾಗಿದೆ. ಈ ಐತರೇಯ ಉಪನಿಷತ್ನಲ್ಲಿ ಪ್ರತಿಪಾದಿತನಾದ ಸರ್ವಗತ ಅಂದ್ರೆ ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ಅವನನ್ನ ಸರ್ವಗತ ಎಂಬುದಾಗಿ ಪ್ರತಿಪಾದನೆ ಮಾಡುವುದರಲ್ಲೇ ಸ್ಮೃತಿಗಳ ಬೆಂಬಲವೂ ಕೂಡ ಇದೆ. ಸಮಾಖ್ಯ ಅಂದ್ರೆ ಬೆಂಬಲ. ಸ್ಮೃತಿಗಳ ಅಂದ್ರೆ ಪೌರುಷೇಯ ವಾಕ್ಯಗಳ ಬೆಂಬಲವೂ ಇರುವುದರಿಂದ ಐತರೇಯ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದ ಸರ್ವಗತ ವಿಷ್ಣುವೇ ಆಗಬೇಕು ಅಂತ ಪ್ರತಿಪಾದನೆ ಮಾಡುವ ಸೂತ್ರ ಸ್ಮೃತೇಶ್ಚ ಅಂತ ಸೂತ್ರ. ಅದನ್ನ ಪಠಿಸಿ ಅಲ್ಲಿ ಬಂದಿರುವಂತಹ ಸ್ಮೃತಿಯನ್ನ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಸ್ಮೃತಿ ಅಂದ್ರೆ ಪೌರುಷೇಯ ವಾಕ್ಯ, ಭಗವದ್ಗೀತೆ ಸ್ಮೃತೇಶ್ಚ ಅಂತ. ನಚವಾಚ್ಯಂ ಸ್ಮೃತೇರಪಿ ಸ್ವವಚನತ್ವೇನ ಕಥಂ ವಿಪ್ರತಿಪನ್ನಂ ಪ್ರತಿ ಸೂತ್ರಕಾರಃ ತಾಂ ಉಪಾದತ್ತೆ. ಈ ಬ್ರಹ್ಮಸೂತ್ರಗಳನ್ನ ರಚಿಸಿದವರು ಕೂಡ ವೇದವ್ಯಾಸರು. ಭಾಗವತ, ಭಾರತ ಇತ್ಯಾದಿಗಳನ್ನು ರಚಿಸಿದವರು ಕೂಡ ಅವರೇ. ಅದರಿಂದ ಸ್ಮೃತಿ ಅಂದ್ರೆ ಪೌರುಷೇಯ ವಾಕ್ಯವಾದಂತಹ ಭಾರತವೂ ಕೂಡ ಅವರದೇ ರಚನೆ ಆದ್ದರಿಂದ, ಸ್ವವಚನತ್ವೇನ ಅಂದ್ರೆ ವೇದವ್ಯಾಸರದೇ ರಚನೆ ಆದ್ದರಿಂದ ಈ ವಿಪ್ರತಿಪನ್ನಂ ಪ್ರತಿ ಎದುರುಗಡೆ ಇರುವಂತಹವರು ವಿಪ್ರತಿಪನ್ನರು ಅಂದ್ರೆ ವಾದ ಮಾಡ್ತಾ ಇದ್ದಾರೆ. ಅವರಿಗೆ ವಿವಾದ ಇದೆ ಅದರ ಬಗ್ಗೆ, ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಪ್ರಮಾಣ ಸ್ವೀಕಾರ ಮಾಡಬೇಕು, ಯಾವುದನ್ನು ಮಾಡಬಾರದು ಇತ್ಯಾದಿಗಳ ಬಗ್ಗೆ. ಅದರಿಂದ ವಿಪ್ರತಿಪನ್ನಂ ಪುರುಷಂ ಪ್ರತಿ, ನಾವು ಹೇಳಿದ ವಿಷಯದ ಬಗ್ಗೆ ವಿಪ್ರತಿಪತ್ತಿ ಇರುವ ಒಬ್ಬ ಎದುರಾಳಿಯನ್ನು ಕುರಿತು ಸೂತ್ರಕಾರರು ಇದನ್ನು ಹೇಗೆ ಪ್ರಯೋಗ ಮಾಡ್ತಾರೆ, ಈ ಸ್ಮೃತಿಯನ್ನು ಹೇಗೆ ತೋರಿಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೀಗೆ ತಿಳ್ಕೋಬೇಕು. ತಸ್ಯಾಹ ಪರೋಕ್ತ ಅನುವಾದ ರೂಪತ್ವಾತ್. ಭಗವದ್ಗೀತೆಯ ರಚನೆ ವೇದವ್ಯಾಸರದಿರಬಹುದು, ಆದರೆ ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ್ರಿಂದ ಇಲ್ಲಿ ನಾವು ಅದನ್ನ ಉದ್ಧರಿಸಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ವೇದವ್ಯಾಸರು ಸ್ಮೃತೇಶ್ಚ ಅಂತ ಸೂತ್ರ ರಚನೆ ಮಾಡಿದ್ರು. ಅದಾದ್ಮೇಲೆ ಆ ಸೂತ್ರವನ್ನ ನಮಗೆ ಹೇಳಿ ತೋರಿಸಿದವರು ಯಾರು? ಆಚಾರ್ಯರು. ಅದರಿಂದ ಅವ್ರೇನ್ ಮಾಡ್ತಾರೆ, ಶಿಷ್ಯರಿಗಾಗಿ ಸೂತ್ರವನ್ನು ಉಪದೇಶ ಮಾಡ್ತಾರೆ. ಮೊದಲು ಓಂ ಸ್ಮೃತೇಶ್ಚ ಓಂ ಅಂತ ಉಪದೇಶ ಮಾಡ್ತಾರೆ. ಓಂಕಾರವನ್ನು ಹೇಳಬೇಕು ಬಿಡಬೇಕು ಅದು ವಿಷಯ ಬೇರೆ, ಅಂತೂ ಆ ಸೂತ್ರವನ್ನು ಉಪದೇಶ ಮಾಡ್ತಾರೆ. ಆಮೇಲೆ ಅದಕ್ಕೆ ಭಾಷ್ಯವನ್ನು ಕೂಡ ಹೇಳ್ತಾರೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಗಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಮೋಜಸ ಇತ್ಯಾದಿ ಸ್ಮೃತೇಶ್ಚ ಅಂತ. ಇದು ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ನಾನು ಇತ್ಯಾದಿ ಸ್ಮೃತೇಶ್ಚ ಅಂತ ಓದಿರೋದು. ಅಂತೂ ಹೀಗೆ ಭಾಷ್ಯಕಾರರ ವಾಕ್ಯದ ಶೈಲಿ ಹೇಗಿದೆ ಅಂದ್ರೆ, ಸೂತ್ರವನ್ನು ಅವರೇ ಓದಿದ್ದಾರೆ, ರಚನೆ ಮಾಡಲಿಲ್ಲ ಅವರು, ಆದ್ರೆ ಅವರು ಓದಿದ್ದಾರೆ. ಮತ್ತೆ ಆ ಸೂತ್ರಕಾರರು ಯಾವ ಸ್ಮೃತಿಯನ್ನು ನೆನಪು ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಉದಾಹರಿಸ್ತಾ ಇದ್ದಾರೆ ಅಲ್ಲಿ. ಈ ತರ ಒಟ್ಟು ತಿಳ್ಕೋಬಹುದು. ಆದ್ರಿಂದ ಸೂತ್ರಕಾರರು ಮಾಡಿದ್ರು ಕೂಡ ನಮಗದನ್ನು ಉಪದೇಶ ಮಾಡುವವರು ಭಾಷ್ಯಕಾರರು. ಅದಕ್ಕಾಗಿ ಸೂತ್ರಂ ಪಠಿತ್ವ, ಸೂತ್ರವನ್ನು ಪಠನೆ ಮಾಡಿದವರು ಇದನ್ನು ಗಮನಿಸಿ. ಸೂತ್ರಂ ರಚಯತಿ ವೇದವ್ಯಾಸ ಪರಂತು ಸೂತ್ರಂ ಅಸ್ಮಭ್ಯ ಪಠತಿ ಭಾಷ್ಯಕಾರ. ಅಪಿ ಚ ತಾಂ ಸ್ಮೃತೌ ಸೂಚಿತಾಂ ಸ್ಮೃತಿಮಪಿ ಉದಾಹರತೆ. ಇಲ್ಲಿ ಉದಾಹರತೆ ಅಂದ್ರೆ ಕೋಟ್ ಮಾಡ್ತಾರೆ ಅಂತ ಅರ್ಥ. ಸೂತ್ರವನ್ನ ವೇದವ್ಯಾಸರ ರಚನೆ ಮಾಡಿ ಆಗಿದೆ, ಅವರು ಇದನ್ನ ಪಠನೆ ಮಾಡಿ ತೋರಿಸ್ತಾರೆ. ಆಮೇಲೆ ಉದಾಹರಣೆ ಮಾಡುವುದು ಅಂದ್ರೆ ಬೇರೆ ಕಡೆಯಲ್ಲಿರೋದನ್ನು ಕೋಟ್ ಮಾಡೋದು ಅಂತ ಅರ್ಥ, ಎತ್ತಿ ತೋರಿಸುವುದು ಅಂತ. ಉದಾಹರತೆ ಅಂತಂದ್ರೆ ಆ ಸ್ಮೃತಿಯನ್ನ ಅವರು ಕೋಟ್ ಮಾಡಿದ್ದಾರೆ ಅಂತ, ಹೀಗಾದ್ರೆ ತಾತ್ಪರ್ಯ. ಅದು ಹೇಗೆ ಅಂದ್ರೆ, ಈಗ ಪಠತಿ ಅಂತ ಅನ್ನೋದಕ್ಕೆ ಯಾವತ್ತೂ ಕೂಡ ಸ್ವಂತ ಹೇಳ್ತಾನೆ ಅಂತ ಅರ್ಥ ಅಲ್ವೇ ಅಲ್ಲ. ವಾಲ್ಮೀಕಿ ರಾಮಾಯಣಂ ರಚಯತಿ, ಲವಕುಶವು ರಾಮಾಯಣಂ ಪಠತಃ, ಈ ತರ. ಭಾಷ್ಯಕಾರ ವಿಪ್ರತಿಪನ್ನಂ ಭಾಷ್ಯಕಾರ
सूत्रं रचयति सूत्रकारः वेदव्यासः सूत्रं रचयति भाष्यकारः तं पठति ಅಂತ ಇದು ಒಟ್ಟರ್ಥ. एवं सूत्राणि व्याख्याय परकृत अपव्याख्यां प्रत्याख्याति. ಸೂತ್ರಗಳಿಗೆ ಸೂತ್ರವನ್ನು ಹೀಗೆ ವ್ಯಾಖ್ಯಾನ ಮಾಡಿದರು ಭಾಷ್ಯಕಾರರು. ಮುಂದೆ ಪರಕೃತ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತಿ. ಬೇರೆ ವಾದಿಗಳು ಏನು ಅಪವ್ಯಾಖ್ಯಾನ ಮಾಡ್ತಾರಲ್ಲ ಈ ಸೂತ್ರಗಳಿಗೆ, ಅದನ್ನ ಇಲ್ಲಿ ನಿರಾಕರಣೆ ಮಾಡಿ ಹೊರಟಿದ್ದಾರೆ. ಇಲ್ಲಿ ಸೂತ್ರಾಣಿ ವ್ಯಾಖ್ಯಾಯ ಅಂತ ಬಹುವಚನ ಇದೆ. ಅದನ್ನ ನಾನು ಯಾಕೆ ಬಹುವಚನ ಇದೆ ಅಂತ ಇಲ್ಲಿವರೆಗೆ ಆಲೋಚನೆ ಮಾಡಿರಲಿಲ್ಲ, ಹೀಗೇನೋ ಬಂತು. ಇದು ಬರೇ ಸ್ಮೃತೇಶ್ಚ ಅನ್ನೋ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಲ್ಲ, ಹಿಂದಿನ ಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಇವೆಲ್ಲಾ ಸೂತ್ರಗಳಿಗೂ ವ್ಯಾಖ್ಯಾನ ಹೇಳಿ ಅಲ್ಲಿ ಈ ಹಿಂದಿನ ಸೂತ್ರಗಳಲ್ಲಿ ಭಾಷ್ಯದಲ್ಲಿ ಹೆಚ್ಚಿನ ಪರಮತ ನಿರಾಕರಣೆಯನ್ನು ಮಾಡಲಿಲ್ಲ. ಅದನ್ನ ಪರಮತ ನಿರಾಕರಣೆಯನ್ನು ಇಲ್ಲಿ ಮಾಡ್ತಿದ್ದಾರೆ ಅಂತ ತಾತ್ಪರ್ಯ. ನಚ ಅಪ್ರಾಮಾಣಿಕಂ ಕಲ್ಪ್ಯಂ, ಅಪ್ರಾಮಾಣಿಕವಾದನ್ನು ನಾವು ಹೇಳಿದಕ್ಕಿಂತ ಭಿನ್ನವಾಗಿ ಅಪ್ರಾಮಾಣಿಕವಾದನ್ನ ನೀವು ಯಾವುದನ್ನೂ ನಂಬಬೇಡಿ. ಇದು ನಾವು ಮಾಡಿದ ಪರಮತ ನಿರಾಕರಣೆ ಏನಿದೆ ಹಿಂದಿನ ಎಲ್ಲ ಸೂತ್ರಗಳಿಗೂ ಕೂಡ ಉಪಯೋಗಿ ಅಂತ ಅದರ ತಾತ್ಪರ್ಯ. ಸರಿ, ಏನದು ವ್ಯಾಖ್ಯಾನಗಳು ಏನು ಅಂದ್ರೆ ಅಪ್ರಾಮಾಣಿಕವಾದ ಯಾವುದನ್ನು ಮಾಡಬೇಡಿ. ಈ ಕೆಲವರು ಹೀಗೆ ಹೇಳೋದಿದೆ, ಈಶ್ವರ ಏವ ಮನೋಮಯತ್ವಾದಿ ಗುಣ ನ ಜೀವ ಇತಿ ಪ್ರತಿಪಾದಿತೆ ಜೀವೇಶ್ವರಯೋ ಐಕ್ಯಾತ್ ಕಥಮೇತದಿತ್ಯಾಶಂಕ್ಯ ಕೇನಚಿತ್ ಉಕ್ತಂ. ಕೆಲವರು ಹೀಗೆ ಹೇಳ್ತಾರೆ, ಈ ತರ ಪ್ರತಿಪಾದನೆ ಮಾಡ್ತಾರೆ. ಮುಂದೆ ಏನು ಆಶಂಕೆ ಮಾಡ್ಕೋತಾರೆ ಅವರು, ಆಶಂಕೆ ಮಾಡಿಕೊಂಡು ಉತ್ತರನೂ ಕೊಡ್ತಾರೆ ಅವರೇ. ನಮ್ಮ ಮೇಲೆ ಆಶಂಕೆ ಅಂದ್ರೆ ನಮ್ಮ ಮೇಲೆ ಆಕ್ಷೇಪಗಳನ್ನು ಮಾಡಿ ಉತ್ತರ ಕೊಡ್ತಾರೆ. ಈ ನಾವು ಹೇಳಿದ್ದೇನನ್ನ ಈಶ್ವರನೇ ಮನೋಮಯತ್ವಾದಿ ಗುಣವುಳ್ಳವನು, ಮನೋಮಯತ್ವ ಮತ್ತೆ ಪ್ರಾಣಮಯತ್ವ ಇತ್ಯಾದಿ ಗುಣವುಳ್ಳವನು ಯಾರು? ವಿಷ್ಣುವೇ. ನ ಜೀವ ಅಂತ ಇತಿ ಪ್ರತಿಪಾದಿತೆ. ಹೀಗೆ ನಾವು ಪ್ರತಿಪಾದನೆ ಮಾಡಿದಾಗ ಆವಾಗ ಅವನಿಗೆ ಅದನ್ನ ಸಹಿಸಲಿಕ್ಕಾಗದೆ ಜೀವೇಶ್ವರರಿಬ್ಬರು ಕೂಡ ಅಭಿನ್ನರಾದ್ರಿಂದ ಅದೇನು ನೀವು ಪರಮಾತ್ಮನನ್ನು ಮಾತ್ರ ಮನೋಮಯತ್ವಾದಿ ಗುಣವುಳ್ಳವನು ಅಂತ ಹೇಳ್ತೀರಿ ಅಂತ ಅವನಿಗೆ ಒಂದು ಅಸಮಾಧಾನ ಆಯಿತು. ಆವಾಗ ಅಸಮಾಧಾನ ಆಗಿ ಕಥಮೇತದ್ದು ನೀವು ಹೇಳಿದ ಹೇಗೆ ಸರಿಯಾಗ್ಲಿಲ್ಲ ಇತ್ಯಾಶಂಕೆ ಹೀಗೆ ಪ್ರಶ್ನೆ ಮಾಡಿಕೊಂಡು ಒಬ್ರು ಉತ್ತರ ಕೊಡ್ತಾರೆ, ಒಬ್ರು ನಮ್ಮನ್ನು ನಿರಾಕರಣೆ ಮಾಡ್ತಾರೆ. ಆಶಂಕೆ ಏನ್ ಮಾಡ್ತಾರೆ ಅಂತಂದ್ರೆ ಆಶಂಕೆಯನ್ನು ಪರಿಹಾರ ಮಾಡ್ಲಿಕ್ಕಾಗಿ ಮುಂದೆ ಹೇಳ್ತಾರೆ ಅಂತ ಅರ್ಥ ಅಲ್ಲ, ಈಗ ನಮ್ಮನ್ನು ಆಕ್ಷೇಪಿಸಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಆಯ್ತು, ಕೇನಚಿತ್ ಅವರಿಂದ ಏನ್ ಹೇಳಲ್ಪಡ್ತದೆ, ಅವರು ಅದನ್ನ ಏನ್ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ನಾಯಂ ಪಾರಮಾರ್ಥಿಕೋ ಭೇದ. ಈ ಜೀವಬ್ರಹ್ಮರ ನಡುವೆ ಪಾರಮಾರ್ಥಿಕವಾದಂತಹ ಭೇದ ಅಂತ ಅನ್ನೋದು ಇಲ್ಲವೇ ಇಲ್ಲ. ಭೇದ ಇದೆ, ಆದ್ರಿಂದ ಪಾರಮಾರ್ಥಿಕವಾದಲ್ಲ. ಮತ್ತೆ ಎಂಥ ಭೇದ ಅಂದ್ರೆ ಅದು ಸೂತ್ರಕಾರರು ತಮ್ಮ ಸೂತ್ರಗಳಲ್ಲಿ ಅತ್ರ ಅಂದ್ರೆ ಸೂತ್ರಗಳಲ್ಲಿ ಮಿಥ್ಯಾಭೂತವಾದ ಭೇದವನ್ನೇ ಹೇಳಬೇಕು ಅಂತ ಬಯಸಿದ್ದಾರೆ. ಮಿಥ್ಯಾಭೂತವಾದ ಭೇದವನ್ನೇ ಹೇಳಿರುವುದರಿಂದ ಅದು ಪಾರಮಾರ್ಥಿಕವಾದ ಅಲ್ಲೇ ಅಲ್ಲ ಅಂತ ಅವರ ತಾತ್ಪರ್ಯ. ಕಿಂತು ಅತ್ರ ಅಂದ್ರೆ ಸೂತ್ರ ಅಂತ ಅರ್ಥ. ಮಿಥ್ಯಾಭೂತ ಏವ ಸೂತ್ರಕೃತ ವಿವಕ್ಷಿತಃ ಇತಿ ತದ್ಭೇದಸ್ಯ ಚ ಮಿಥ್ಯಾತ್ವಂ ನ ಕಲ್ಪ್ಯಂ. ಹೀಗೆ ಆ ಭೇದ ಅನ್ನೋದು ಮಿಥ್ಯಾ ಎಂಬುದಾಗಿ ಕೇನಚಿತ್ ಉಕ್ತಂ, ಪರಂತು ಆ ತದ್ಭೇದಸ್ಯ ಮಿಥ್ಯಾತ್ವಂ ನ ಕಲ್ಪ್ಯಂ. ಆ ಭೇದಕ್ಕೆ ಮಿಥ್ಯಾತ್ವವನ್ನು ನೀವು ಹೇಳಬೇಡಿ. ಭೇದ ಮಿಥ್ಯಾತ್ವೇ ಮಾನಾಭಾವಾದಿತ್ಯರ್ಥ. ಭೇದವನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಪ್ರಮಾಣವೂ ಕೂಡ ಇಲ್ಲ. ಅದರಿಂದ ಭೇದವನ್ನು ಮಿಥ್ಯಾ ಅಂತ ಹೇಳುವ ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತ ಅದರ ತಾತ್ಪರ್ಯ. ಭೇದವು ಮಿಥ್ಯಾ ಅಂತ ಹೇಳಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಭೇದ ಮಿಥ್ಯಾ ಅಂತ ಹೇಳಲಿಕ್ಕೆ ಏನು ಪ್ರಮಾಣಗಳು? ಬೇಕಾದಷ್ಟು ಪ್ರಮಾಣಗಳನ್ನು ತೋರಿಸ್ತೀವಿ, ಅನುಮಾನವೇ ತೋರಿಸ್ತೀವಿ ಅಂತ. ಈ ಜೀವೇಶ ಭೇದ ಮಿಥ್ಯಾ ಭೇದತ್ವಾತ್ ಚಂದ್ರ ಭೇದವತ್ ಅಂತ ಒಂದು ಅನುಮಾನ ಪ್ರಯೋಗ ಮಾಡ್ತೇವೆ. ಜೀವ ಈಶ್ವರ ನಡುವಿನ ಭೇದ ಅಂತ ಅನ್ನೋದು ಪಕ್ಷ ಇದೆ, ಮಿಥ್ಯಾ ಅಂತ ಸಾಧ್ಯ. ಭೇದತ್ವಾತ್ ಅಂದ್ರೆ ಅದು ಭೇದವಾಗಿರುವುದರಿಂದ ಅಂತ ಹೇತು. ಮತ್ತೆ ಅದಕ್ಕೇನು ದೃಷ್ಟಾಂತ ಅಂದ್ರೆ ಚಂದ್ರ ಭೇದವತ್ ಅಂತ. ನಾವು ಚಂದ್ರನ ಕಡೆ ನೋಡ್ತಾ ಇದ್ದೀವಿ. ನಾವು ಚಂದ್ರನ ಕಡೆ ನೋಡ್ತಾ ಇದ್ದಾಗ ಅಲ್ಲಿ ಕಣ್ಣಿಗೆ ನಮ್ಮ ಕಣ್ಣನ್ನು ನಾವು ನಮ್ಮ ಬೆರಳಿಂದ ಒಂದು ಬಾರಿ ತಿವಿದರೆ, ಲಘುವಾಗಿ ತಿವಿದರೆ, ಆಗ ಎದುರಿಗಿರುವಂತಹ ವಸ್ತು ಚಂದ್ರವೂ ಕೂಡ ಎರಡಾಗಿ ಕಾಣಿಸ್ತದೆ.
ಅಂತ ಚಂದ್ರನಲ್ಲೊಂದು ಭೇದ ಅಲ್ಲಿ ಬಂತು, ಅದು ಮಿಥ್ಯಾ ಅಲ್ವಾ? ಅದು ಭೇದ ಆಗಿದೆ, ಆದ್ರಿಂದ ಮಿಥ್ಯಾನೂ ಆಗಿದೆ, ಹೇತುವೂ ಇದೆ, ಸಾಧ್ಯವೂ ಇದೆ. ಹಾಗೆ ಜೀವೇಶ ಭೇದನೂ ಕೂಡ ಭೇದ ಆಗಿರೋದ್ರಿಂದ ಮಿಥ್ಯಾ ಆಗಿದೆ ಅಂತ ಈಗ ಅನುಮಾನ ಇದೆ ಅಂತ ಅವ್ರದ್ದು ಅಭಿಪ್ರಾಯ. ಇನ್ನು ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಆ ಭೇದದ ಬಗ್ಗೆ ದೊಡ್ಡ ಚರ್ಚೆ ನಡೆದಲ್ಲಿ ಹೀಗೆ ಬಂದಿದೆ. ಒಟ್ಟಾರೆ ಭೇದವನ್ನೇ, ಜೀವೇಶ್ವರ ಭೇದ ಮಾತ್ರ ಅಲ್ಲ, ಒಟ್ಟಾರೆ ಭೇದವನ್ನೇ ಅಲ್ಲಿ ಕೆಲವು ಕಡೆ ಪಕ್ಷವನ್ನಾಗಿ ಮಾಡಿಕೊಂಡು ಅದನ್ನ ನಿರಾಕರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತಿರಲಿ. ಇಲ್ಲಿ ಜೀವೇಶ ಭೇದ ಅಂತ ಪಕ್ಷ ತಗೊಂಡಿದ್ದಾರೆ ಅಷ್ಟೇ. ಇತ್ತೀಚೆಯನ್ನ ಅದು ಸರಿಯಲ್ಲ. ಈಗ ಮಿಥ್ಯಾ ಅಂತ ಇಲ್ಲಿ ಹೇಳ್ತಿದ್ದೀರಲ್ಲ, ಜೀವೇಶ ಭೇದ ಅಂತ ಪಕ್ಷ ಮಾಡಿ ಮಿಥ್ಯಾ ಅಂತ ಸಾಧನೆ ಮಾಡ್ತಾ ಇದ್ದೀರಲ್ಲ, ಮಿಥ್ಯಾ ಅಂದ್ರೆ ನಿಮ್ ತಾತ್ಪರ್ಯ ಏನು? ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೇವೆ. ಮಿಥ್ಯಾ ಅಂದ್ರೆ ಅಸತ್ಯ ಅಂತ ಅಭಿಪ್ರಾಯನೋ, ಅನಿರ್ವಚನೀಯ ಅಂತ ಅಭಿಪ್ರಾಯನೋ, ಅಥವಾ ಸತ ಅಲ್ಲ ಅಂತ ಅಭಿಪ್ರಾಯನೋ ಅಂತ ಈಗ ಪ್ರಶ್ನೆ ಕೇಳ್ತೇವೆ. ಇದೆಲ್ಲ ಖಂಡನತ್ರಯದಲ್ಲಿ ಬಂದಿದೆ. ಅದು ಈ ಕೇಳುವವರಿಗೆ ನಮಗೆ ಮಿಥ್ಯಾ ಅಂದ್ರೆ ಏನರ್ಥ? ಅಸತ್ ಅಂತ ಅರ್ಥನಾ? ಅಸತ್ ಅಂತ ಅರ್ಥ ಅಂದ್ರೆ ಸತ ಅಲ್ಲ ಅಂತ ಅರ್ಥ ನಾವು ತಿಳ್ಕೊತೇವೆ. ಮತ್ತೆ ಇದೇ ಪಕ್ಷದಲ್ಲಿ ಸತ ಅಲ್ಲ ಅಂತ ಇನ್ನೊಂದು ಮೂರನೇ ಪಕ್ಷ ಹೇಗೆ ತಗೊಂಡಿದ್ದೀರಿ ಅಂತ ನಮಗೆಲ್ಲ ಸಂಶಯ ಬರ್ತದೆ. ಆದ್ರೆ ಅವರು ಅಸತ್ ಅಂದ್ರೆ ಸ್ವಲ್ಪ ಏನೋ ಬೇರೆ ಅಭಿಪ್ರಾಯ ಪಡ್ತಾರೆ. ಮಿಥ್ಯಾ ಅಂದ್ರೆ ಅಸತ್ ಅಂದ್ರೆ ನಿಮ್ಮ ಅಭಿಪ್ರಾಯನ, ಮಿಥ್ಯಾ ಅಂದ್ರೆ ಅನಿರ್ವಚನೀಯ ಅಂತ ನಿಮ್ಮ ಅಭಿಪ್ರಾಯನ, ಅಥವಾ ಮಿಥ್ಯಾ ಅಂದ್ರೆ ಅನಿರ್ವಚನೀಯ ಅಂತ ಅರ್ಥ ಅಲ್ಲ, ಅಸತ್ತು ಅಂತನೂ ಅರ್ಥ ಅಲ್ಲ, ಸತ ಅಲ್ಲ ಅಂತ ಅರ್ಥ ಅಂತ ಇನ್ನೊಂದು ಅಭಿಪ್ರಾಯನೂ ಅವ್ರು ಪಡ್ತಾರೆ, ಪಡೋ ಸಾಧ್ಯತೆ ಇದೆ. ಅದನ್ನೆಲ್ಲ ವಿಕಲ್ಪ ಮಾಡಿದ್ದಾರೆ. ನೋಡಿ, ಮಿಥ್ಯಾತ್ವಸ್ಯ ಅಸತ್ವಾಭಿಪ್ರಾಯ ಇದು ಮೊದಲನೇ ಪಕ್ಷ. ಹಾಗೆ ನೀವು ಒಪ್ಕೊಂಡಾಗ ನಿಮಗೆ ಅಪಸಿದ್ಧಾಂತ ದೋಷವನ್ನು ಹೇಳ್ತೀವಿ ಅಂತ ಇಲ್ಲಿ ಮುಂದೆ ಅದನ್ನ ನಾನು ಮುಂದೆ ಸಮರ್ಥನೆ ಮಾಡ್ತೇನೆ. ಮೊದಲು ಆ ಪಕ್ಷಗಳನ್ನು ಗಮನಿಸಿ ಸಾಕು. ಅನಿರ್ವಚನೀಯತ್ವ ಅಭಿಪ್ರಾಯ ಎಲ್ಲಾ ಕಡೆನೂ ಕೂಡ ಸಪ್ತಮಿ ವಿಭಕ್ತಿಗೆ ಹಾಗೆ ನೀವು ಮಾಡಿದಾಗ ಮಿಥ್ಯಾ ಎಂಬ ಶಬ್ದಕ್ಕೆ ಅನಿರ್ವಚನೀಯ ಎಂಬ ಅರ್ಥವನ್ನು ನೀವು ಇಟ್ಕೊಂಡ್ರೆ ಅಂತ ಅರ್ಥ. ಹಾಗೆ ಸತ್ವಾಭಾವ ಸಾಧನೆ, ಮಿಥ್ಯಾ ಎಂಬ ಶಬ್ದದಿಂದ ನೀವು ಸತ್ವಾಭಾವವನ್ನು ಸಾಧನೆ ಮಾಡಿದರೆ ಅಂತ ಅದು ಮುಂದಿನ ಅರ್ಥ. ಒಟ್ಟಿಗೆ ಸಪ್ತಮಿ ವಿಭಕ್ತಿಗೆಲ್ಲ ನೀವು ಹಾಗೆ ಮಾಡಿದಾಗ ಆ ಪಕ್ಷದಲ್ಲಿ ಅಂತ ಅರ್ಥ. ಸರಿ, ಈ ಮಿಥ್ಯಾ ಎಂಬ ಶಬ್ದಕ್ಕೆ ಅಸತ್ಯ ಎಂಬ ಅರ್ಥವನ್ನು ನೀವು ಇಟ್ಕೊಂಡಿದ್ರೆ ಆವಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಅಪಸಿದ್ಧಾಂತ ದೋಷಕ್ಕೆ ನೀವು ಗುರಿ ಆಗ್ತೀರಿ. ಯಾಕೆಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಈ ಹಿಂದಿನ ಪ್ರಸಂಗಗಳಲ್ಲಿ, ಪರಬ್ರಹ್ಮ ಪಾರಮಾರ್ಥಿಕ, ಶಶವಿಷಾಣ ಮೊದಲಾದದ್ದು ಅದು ಮಿಥ್ಯಾ, ಪೂರ್ಣ ಮಿಥ್ಯಾನೇ. ಅದು ಈ ಜಗತ್ತು ಪರಬ್ರಹ್ಮನಂತೆ ಸತ್ಯ ಅಲ್ಲ, ಪಾರಮಾರ್ಥಿಕ ಅಲ್ಲ, ಶಶವಿಷಾಣಾದಿಗಳಂತೆ ಮಿಥ್ಯಾನೂ ಅಲ್ಲ, ಮತ್ತೆ ಶುಕ್ತಿ ರಜತದಂತೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಅಂತ ಇದು ಪ್ರಾತಿಭಾಸಿಕವೂ ಅಲ್ಲ. ಇನ್ನೇನದು ನಿಮ್ಮ ಸಿದ್ಧಾಂತದಲ್ಲಿ ವ್ಯಾವಹಾರಿಕ. ಈ ಜಗತ್ತು ವ್ಯಾವಹಾರಿಕ, ಮತ್ತು ಜಗತ್ತಿನಲ್ಲಿ ಸೇರಿರುವ ಜೀವೇಶ್ವರ ಭೇದವೂ ಕೂಡ ವ್ಯಾವಹಾರಿಕ ಅಂತಾನೆ ನೀವು ಹೇಳಬೇಕು. ಆದ್ರಿಂದ ಅದನ್ನು ಮರೆತು ನೀವು ಇಲ್ಲಿ ಅಸತ್ಯ ಅಂತ ಹೇಳಿಬಿಟ್ರೆ ಅಪಸಿದ್ಧಾಂತ ದೋಷಕ್ಕೆ ಗುರಿಯಾಗ್ತೀರಿ ಅಂತ ತಾತ್ಪರ್ಯ. ಇಲ್ಲ, ನಾವು ಅದನ್ನ ಮಿಥ್ಯಾ ಎಂಬ ಶಬ್ದದಿಂದ ಅಸತ್ಯ ಎಂಬ ಅಭಿಪ್ರಾಯವನ್ನು ನಾವು ಇಟ್ಕೊಂಡಿಲ್ಲ, ಅನಿರ್ವಚನೀಯ ಅಂತ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಅಂತಂದ್ರೆ ಹಾಗಾದ್ರೆ ಅಪ್ರಸಿದ್ಧ ವಿಶೇಷಣ. ನೀವೇನೋ ಜೀವೇಶ ಭೇದ ಅನಿರ್ವಚನೀಯ ಭೇದತ್ವಾತ್ ಅಂತ ಹೇಳಿಬಿಟ್ರಿ. ಹೇಗಂದ್ರೆ ಚಂದ್ರಭೇದವತ್ತಂತ. ನಿಮ್ಮ ಎದುರಿಗೆ ಕೂತಿರುವ ನಾವಿದ್ದೀವಲ್ಲ, ದ್ವೈತಿಗಳು ಮತ್ತೆ ತಾರ್ಕಿಕಾದಿಗಳಿದ್ದಾರಲ್ಲ, ಇವ್ರು ಯಾರೂ ಕೂಡ ಈ ಅನಿರ್ವಚನೀಯವಾದ ಸಂಗತಿಯನ್ನೇ ಒಪ್ಪಿಲ್ಲ. ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ಸಂಗತಿ ಎಲ್ಲಿದೆ ಅದನ್ನ ಯಾರು ಒಪ್ಪಲಿಲ್ಲ. ಆದ್ರಿಂದ ಅಪ್ರಸಿದ್ಧ ವಿಶೇಷಣತ್ವ. ವಿಶೇಷಣ ಅಂದ್ರೆ ಸಾಧ್ಯ ಅಂತ ಅರ್ಥ. ಅಂತ ಗಮನಿಸಿ, ಇಲ್ಲಿ ವಿಶೇಷಣ ಅಂತ ಅನ್ನೋದು ಅಪ್ರಸಿದ್ಧವಾಗಿದೆ. ಆದ್ರಿಂದ ಅಂದ್ರೆ ಈ ಅನುಮಾನ ಪ್ರಯೋಗಕ್ಕಿಂತ ಮುಂಚೆ ನಾವು ಅನಿರ್ವಚನೀಯ ಎಲ್ಲೂ ಕಂಡೇ ಇಲ್ಲ, ಕೇಳೇ ಇಲ್ಲ. ನಮ್ಗೆ ಗೊತ್ತಿರೋದು ಸತ್ಯ ಅಸತ್ಯ ಅಲ್ಲ. ಆದ್ರಿಂದ ನೀವು ಹೇಗೆ ಹೇಳಿದ್ರೆ ನಿಮಗೆ ಅಪಸಿದ್ಧಾಂತ ದೋಷ ಬರ್ತದೆ ಅಂತ ಅದರ ತಾತ್ಪರ್ಯ. ಇನ್ನ ಅವರು ಅಪಸಿದ್ಧಾಂತವನ್ನು ತಪ್ಪಿಸ್ಕೋಬೇಕು, ಮತ್ತೆ ಅಪ್ರಸಿದ್ಧ ವಿಶೇಷಣತ್ವವನ್ನು ತಪ್ಪಿಸ್ಕೋಬೇಕು. ಅದಕ್ಕಾಗಿ ಮತ್ತೊಂದು ಕಸರತ್ತು ಮಾಡುವ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಹಿಂದಿನ ದೋಷಗಳ ಪರಿಹಾರ ಮಾಡಿಕೊಳ್ಬೇಕು ಅಂತ ಅವ್ರಿಗೇನೋ ಆಲೋಚನೆ ಇದೆ. ಆದ್ರೆ ವಸ್ತುತಃ ಬಹಳ ಅದರಿಂದ ಲಾಭ ಆಗೋದಿಲ್ಲ ಅವರಿಗೆ. ಇರ್ಲಿ, ನಾವು ಈ ಜೀವೇಶ ಭೇದವನ್ನು ಮಿಥ್ಯಾ ಅಂತ ಹೇಳಿದ್ರೆ ಸತ್ ಅಲ್ಲ ಅಂತ ಹೇಳ್ತೇವೆ ಅಷ್ಟೇ. ಸತ್ವದ ಅಭಾವವನ್ನು ಸಾಧನೆ ಮಾಡಿದ್ರೆ ಜೀವೇಶ ಭೇದ ಮಿಥ್ಯಾ ಅಂದ್ರೆ ನ ಸತ್ಯ ಅಂದ್ರೆ ಸತ್ವದ ಅಭಾವವನ್ನಷ್ಟೇ ನಾವು ಸಾಧನೆ ಮಾಡ್ತೀವಿ ಅಂತ ಅವರ ಅಭಿಪ್ರಾಯ. ಹಾಗೆ ನೀವು ಮಾಡಿದ್ರೆ ಏನಾಗ್ತದೆ ಅಂತ ಸತ್ವಾಭಾವ ಸಾಧನೆ
ತತಯೇವ ಸತ್ವಾಪತ್ತೇ ತತಯೇವ ಅಸತ್ವಾಪತ್ತೇ. ಈಗ ಜೀವೇಶ ಭೇದವನ್ನ ನೀವು ಸತ್ಯ ಅಲ್ಲ ಅಂತ ಹೇಳಿದ್ರೆ, ಸತ್ಯ ಅಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಎದುರಿಗೆ ಕೂತ್ಕೊಂಡಿರುವಂತಹ ನಮ್ಮೆಲ್ಲ ದೃಷ್ಟಿಕೋನದಲ್ಲಿ ಸತ್ಯ ಅಲ್ಲದೆ ಇದ್ರೆ ಅಸತ್ಯವೇ ಆಗ್ಬೇಕಲ್ಲ. ಮತ್ತೆ ನೀವು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಹೇಳೋದು ಹೇಗೆ? ಅದು ಸರಿ ಆಗೋದಿಲ್ಲ. ಅನಿರ್ವಚನೀಯ ಅಂತ ಹೇಳ್ತೀವಿ ಅಂದ್ರೆ ಅನಿರ್ವಚನೀಯ ಅನ್ನೋದನ್ನ ಎಲ್ಲೂ ನಾವು ಕೇಳೇ ಇಲ್ಲ, ಅದರಿಂದ ಅದನ್ನು ಒಪ್ಪುವುದೇ ಇಲ್ಲ. ನೀವೊಬ್ಬರೇ ಒಪ್ಪಬೇಕಷ್ಟೇ, ಅದನ್ನ ನಾವ್ಯಾರೂ ಅದನ್ನು ಸ್ವೀಕಾರ ಮಾಡುವುದೇ ಇಲ್ಲ ಅಂತ ಅದರ ಅಭಿಪ್ರಾಯ. ಸತ್ವ ಅಭಾವ ಸಾಧನೆ, ಸತ್ವದ ಅಭಾವವನ್ನು ಸಾಧನೆ ಮಾಡಿದರೆ ತಥೈವ ಅಸತ್ವಾಪತ್ತೇ, ಅದೇ ಕಾರಣದಿಂದಲೇ ಅಸತ್ವವನ್ನೇ ನೀವು ಜಗತ್ತಿಗೆ ಹೇಳಿದಂತಾಯಿತು ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.